ಕರ್ತನ ಅತಿ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ವೀಕ್ಷಣೆ ಮಾಡ್ತಾರೋ ಸಹೋದರ ಸಹೋದರಿಗಳು ಎಲ್ಲರಿಗೂ ನನ್ನ ಪ್ರೀತಿಯ ವಂದನೆಯನ್ನು ಅರ್ಪಿಸುತ್ತಾ, ಇವತ್ತಿನ ಚಿಂತೆಗಾಗಿ ನಾವು ಅಪೊಸ್ತಲ ಕೃತ್ಯಗಳು 2ನೇ ಅಧ್ಯಾಯ 36 ವಚನವನ್ನು ನಾವು ಒಂದು ವಾಕ್ಯವನ್ನು ಧ್ಯಾನ ಮಾಡೋಣ. ಆದರದಿಂದ ನೀವು ಶಿಲುಬೆಗೆ ಹಾಕಿಸಿದ ಈ ಯೇಸುವನ್ನೇ ದೇವರು ಒಡೆಯನೂ ಆಗಿಯೂ ಕ್ರಿಸ್ತನನ್ನಾಗಿಯೂ ಮಾಡಿದ್ದಾನೆಂಬುದು ಇಸ್ರಾಯೇಲ್ ಕುಲದವರಿಗೆಲ್ಲ ನಿಸ್ಸಂದೇಹವಾಗಿ ತಿಳಿದಿರಲಿ ಎಂದು ಹೇಳಿದನು. ಇದನ್ನು ಅವರು ಕೇಳಿ ಹೃದಯದಲ್ಲಿ ಅಲುಗು ನೆಟ್ಟಂಗಾಗಿ ಪೇತ್ರನನ್ನು ಉಳಿದ ಅಪೊಸ್ತಲರನ್ನು, ಸಹೋದರರೇ, ನಾವೇನು ಮಾಡಬೇಕು ಎಂದು ಕೇಳಲು, ಪೇತ್ರನು ಅವರಿಗೆ, ನೀವು ಪಾಪಗಳನ್ನು ಪರಿಹಾರ ಮಾಡುವುದಕ್ಕೆ ನಿಮ್ಮಲ್ಲಿ ಪ್ರತಿಯೊಬ್ಬನು ದೇವರ ಕಡೆಗೆ ತಿರುಗಿದುಕೊಂಡು ಯೇಸು ಕ್ರಿಸ್ತನ ಹೆಸರಿನ ಮೇಲೆ ದೀಕ್ಷಾಸ್ನಾನ ಮಾಡಿಸಿಕೊಳ್ಳಿರಿ, ಆಗ ನೀವು ಪವಿತ್ರಾತ್ಮ ದಾನವನ್ನು ಹೊಂದುವಿರಿ. ಪ್ರೈಸ್ ದಿ ಲಾರ್ಡ್. ದೇವರು ಕೊಟ್ಟ ಈ ಒಳ್ಳೆ ವಾಕ್ಯಕ್ಕಾಗಿ ದೇವರ ನಾಮಕ್ಕೆ ಸ್ತೋತ್ರ ಮಾಡ್ತಾ ಇದ್ದೀನಿ. ದೇವರ ಮಕ್ಕಳೇ, ಇವತ್ತು ನಾವು ಅನೇಕರು ಕ್ರೈಸ್ತದ ಕಡೆಗೆ, ಅನೇಕರು ದೇವರನ್ನ ನಂಬಿ ನಾವು ಅನೇಕರು ಬರ್ತಾ ಇದ್ದೀವಿ. ಇಲ್ಲಿ ನಾವು ನೋಡಬೇಕಾದ್ರೆ ಮೊಟ್ಟ ಮೊದಲ ಬಾರಿಗೆ ಒಂದು ಅಪೊಸ್ತಲರು ಒಂದು ಸಂಘವನ್ನು ಕಟ್ತಾರೆ. ಅದು ಯಾವ ತರ ಒಂದು ಸಂಘ ಆಗಿತ್ತು, ಅದರಲ್ಲಿ ದೇವರ ವಾಕ್ಯ ಹೇಳುವಾಗ ಅವರ ಹೃದಯಗಳು ಹೇಗೆ ಕರಗಿ ಅವರು ಒಂದು ಕ್ರೈಸ್ತನ ನಂಬುದ್ರು ಅಂತ ನೋಡೋದಾದ್ರೆ, ಈ 2ನೇ ಅಧ್ಯಾಯದ ಮೊದಲನೆಯ ಮೇಭಾಗದಲ್ಲಿ ಇದೆ, ಪವಿತ್ರಾತ್ಮ ಹೊರಗು ಬಂದು 3,000 ಜನ ಶಿಷ್ಯರ ಮಂಡಳಿಗೆ ಸೇರಿದರು. ಇವತ್ತು ನಾವು ಅನೇಕರು ಕ್ರೈಸ್ತ ಸಭೆಗಳಿಗೆ, ಅನೇಕರು ಕ್ರೈಸ್ತರೊಂದಿಗೆ ಸೇರಲು ಇಚ್ಛಿಸ್ತಾ ಇದ್ದೀವಿ. ಆದರೆ ಇದರ ಒಂದು ಅಡಿಪಾಯ ಯಾವ ತರ ಇದೆ ಅಂದ್ರೆ, ಇಲ್ಲಿ ನೋಡುವುದಾದರೆ, ಆದ್ದರಿಂದ ನೀವು ಶಿಲುಬೆಗೆ ಹಾಕಿಸಿದ ಆ ಯೇಸು ಅಂತ ಹೇಳ್ತಾ ಇದ್ದಾರೆ. ನೋಡಿ, ಇವತ್ತು ರೋಮನ್ ಸರ್ಕಾರ ಅವತ್ತು ಯೇಸುವನ್ನ ಶಿಲುಬೆಗೆ ಹಾಕಿದ್ರು. ಇಲ್ಲಿ ಪೇತ್ರನು ನಿಂತ್ಕೊಂಡು ಏನ್ ಹೇಳ್ತಾ ಇದ್ದಾನಂದ್ರೆ, ಆದರದಿಂದ ನೀವು ಶಿಲುಬೆಗೆ ಹಾಕಿಸಿದ ಯೇಸು. ದೇವರ ಮಕ್ಕಳೇ, ಇಲ್ಲಿ ರೋಮನ್ ಸರ್ಕಾರ ಬರ್ತಲ್ಲ, ಎಲ್ಲರೂ ನಾವು ನೀವು ಎಲ್ಲರೂ ಸೇರಿ ಏನ್ ಮಾಡ್ತಾ ಇದ್ದೀರಿ, ಯೇಸುವನ್ನ ಶಿಲುಬೆಗೆ ಹಾಕಿದ್ದೀರಿ ಅಂತ ಇಲ್ಲಿ ಪೇತ್ರನು ನಿಂತ್ಕೊಂಡು ಏನ್ ಮಾಡ್ತಾ ಇದ್ದಾನೆ, ಆ 3,000 ಮಂದಿಗಳಲ್ಲಿ ಏನ್ ಮಾಡ್ತಾನೆ, ನಿಂತ್ಕೊಂಡು ದೇವರ ವಾಕ್ಯವನ್ನ ಹೇಳ್ತಾ ಇದ್ದಾನೆ. ಇಲ್ಲಿ ನಾವು ತಿಳಿಯಪಡಿಸೋದೇನಂದ್ರೆ, ಇದನ್ನ ಹೇಳಿದಾಗ ಇಲ್ಲಿ ಇದ್ದವರು ಅನೇಕರ ಹೃದಯವು ಏನಂತೆ ಅಲಗು ನಟ್ಟಂಗಾಯಿತು. ಅಂದ್ರೆ ಅವರ ಹೃದಯಗಳು ಏನಾಯ್ತಂತೆ, ಚುಚ್ಚಲ್ಪಟ್ಟಿತ್ತಂತೆ. ಅವರ ಚುಚ್ಚಲ್ಪಟ್ಟಿ ಕೇಳ್ತಾ ಇದಾರೆ ಪೇತ್ರನನ್ನ ಮತ್ತೆ ಅಪೊಸ್ತಲರ ಸಹೋದರನ ಅಂತ ಕೇಳ್ತಾ ಇದಾರೆ, ನಾವು ಏನು ಮಾಡಬೇಕೆಂದು ಕೇಳಲು, ಪೇತ್ರನು ಅವರಿಗೆ, ನೀವು ಪಾಪಗಳ ಪರಿಹಾರವಾಗುವುದಕ್ಕೆ ನಿಮ್ಮನ್ನು ಪ್ರತಿಯೊಬ್ಬನು ದೇವರ ಕಡೆಗೆ ತಿರುಗಿಕೊಂಡು ಅಂತ ಹೇಳ್ತಾ ಇದ್ದಾರೆ. ದೇವರ ಮಕ್ಕಳೇ, ಇವತ್ತು ಅನೇಕರು ನಾವು ಏನಂತೆ ಕ್ರಿಸ್ತನನ್ನ ಅಂಗೀಕರಿಸ್ಕೊಂತ ಇದೀವಿ. ಆ ಕ್ರಿಸ್ತನನ್ನ ನಾವು ಹೆಂಗೆ ಅಂಗೀಕರಿಸ್ಕೊಳ್ಬೇಕಂದ್ರೆ, ನಮ್ಮ ಪಾಪವನ್ನ ಪರಿಹಾರ ಮಾಡಿಕೊಳ್ಳೋದಕ್ಕೋಸ್ಕರ ನಾವ್ ಏನು ಮಾಡ್ಬೇಕಂದ್ರೆ, ಯೇಸು ಕ್ರಿಸ್ತನನ್ನ ಏನ್ ಮಾಡ್ಬೇಕು, ಸ್ವೀಕಾರ ಮಾಡ್ಕೊಬೇಕಾಗಿದೆ. ಇಲ್ಲಿ ನಾವು ಮುಖ್ಯವಾಗಿ ನೋಡ್ಬೇಕಾದ್ರೆ, ಮತ್ತಾಯನ ಬರೆದ 11ನೇ ಅಧ್ಯಾಯ 20ನೇ ವಚನದಲ್ಲಿ ನೋಡ್ಬೇಕಂದ್ರೆ, ದೇವರು ಆ ಊರಿನಲ್ಲಿ ಮಹಾ ಅದ್ಭುತ ಕಾರ್ಯಗಳನ್ನ ಏನ್ ಮಾಡ್ತಾರೆ. ದೇವರ ಮಕ್ಕಳೇ, ನಾವು ನೋಡೋದಾದರೆ, ಆಗ ಆತನು ತನ್ನ ಮಹತ್ ಕಾರ್ಯಗಳನ್ನು ಬಹಳವಾಗಿ ನಡೆದ ಊರಗಳು ದೇವರ ಕಡೆಗೆ ತಿರುಗಲಿಲ್ಲವೆಂದು ಅವುಗಳನ್ನು ಗದರಿಸಿ ತೊಡಗಿದನು. ಏಕೆಂದರೆ, ಅಯ್ಯೋ ಕೋರೆಜೆ, ಅಯ್ಯೋ ಬೆತಾನಿದವರೇ, ನಿಮ್ಮಲ್ಲಿ ನಡೆದ ಮಹತ್ ಕಾರ್ಯಗಳು ತೂರ್ ಮತ್ತು ಸೀದೋನ್ ಪಟ್ಟಣಗಳಲ್ಲಿ ನಡೆದಿದ್ದರೆ ಅಲ್ಲಿಯವರು ಈಗಲೇ ಗೋಣಿ ತಟ್ಟನ್ನು ಹೊಂದಿಕೊಂಡು ಬೂದಿಯಲ್ಲಿ ಕೂತುಕೊಂಡು ದೇವರ ಕಡೆಗೆ ತಿರುಗಿಕೊಳ್ಳುತ್ತಿದ್ದರು. ದೇವರ ಮಕ್ಕಳೇ, ಇಲ್ಲಿ ನಾವು ಸ್ಪಷ್ಟವಾಗಿ ದೇವರ ವಾಕ್ಯವನ್ನು ನೋಡಬೇಕಾದ್ರೆ, ಇವತ್ತು ಅನೇಕರು ಕ್ರೈಸ್ತನನ್ನ ಹೆಂಗ್ ಸ್ವೀಕಾರ ಮಾಡ್ಕೊಂತ ಇದಾರೆ ಅಂದ್ರೆ, ದೇವರು ನಮಗೆ ಏನೋ ಒಂದು ಅದ್ಭುತ ಕಾರ್ಯ ಮಾಡಿದ್ದಾರೆ ಅಂತ ಹೇಳಿ ಅನೇಕರು ಸ್ವೀಕಾರ ಮಾಡ್ಕೊಂತ ಇದಾರೆ. ನಮ್ಗೆ ಮಕ್ಕಳಿಲ್ಲ, ದೇವ್ರು ನಮ್ಗೆ ಮಕ್ಕಳು ಕೊಟ್ಟರು ಅಂತ ಅನೇಕರು ಸ್ವೀಕಾರ ಮಾಡ್ಕೊಂತ ಇದಾರೆ. ನಾವು ಬಡಸ್ತನದಲ್ಲಿ ಇದ್ರೆ ದೇವ್ರು ನಮ್ಗೆ ಆಶೀರ್ವಾದ ಮಾಡ್ತಾರೆ ಅಂತ ಹೇಳಿ ದೇವ್ರನ್ನ ನೀವೇನೋ ಸ್ವೀಕಾರ ಮಾಡ್ತಾ ಇದ್ರೆ, ಅದು ನಿಮ್ಮ ಮಾರ್ಗ, ಅದು ಕರೆಕ್ಟ್ ಆಗಿಲ್ಲ. ಕ್ರಿಸ್ತನನ್ನ ಅಂಗೀಕರಿಸ್ಕೊಬೇಕಾಗಿರೋದು ನೀವು ಹೇಗಂದ್ರೆ, ದೇವರ ಮಕ್ಕಳೇ, ನಿಮ್ಮ ಪಾಪವನ್ನ ಒಪ್ಪಿಸಿಕೊಟ್ಟು ಏನಾಗಬೇಕಂತೆ, ನೀವು ತಿರುಗಿಕೊಳ್ಳಬೇಕಾಗಿದೆ. ನಿಮ್ಮ ಮನಸ್ಸು ಏನಾಗಬೇಕಾಗಿದೆ, ತಿರುಗಿಕೊಳ್ಳಬೇಕಾಗಿದೆ. ನಮ್ಮ ಮನಸ್ಸು ಏನಾಗಬೇಕಾಗಿದೆ, ಪರಿವರ್ತನೆ ಆಗಬೇಕಾಗಿದೆ. ಒಬ್ಬ ಮನುಷ್ಯ ನೋಡಿ, ಕ್ರಿಸ್ತನನ್ನು ನಂಬೋಕ್ಕಿಂತ ಮೊದಲು ಅವನು ಹೆಂಗಿದ್ದನೋ, ಅವನ ಪಾಪಗಳನ್ನ ಎಲ್ಲ ಬಿಟ್ಟು ಅದಕ್ಕೇನಾಗಿದೆ, ವಿರುದ್ಧವಾಗಿ ಅವನ್ ಏನ್ ಮಾಡಬೇಕು, ಜೀವನ ಮಾಡಬೇಕು. ಏನು ಅಂದ್ರೆ, ಇವಾಗ ಒಂದು ಮನುಷ್ಯ ಪಾಪದಲ್ಲಿ ಇರ್ತಾನೆ, ಕ್ರಿಸ್ತನನ್ನು ನಂಬಿಕೊಂಡಾಗ ಆ ಪಾಪವನ್ನ ಏನ್ ಮಾಡ್ಬೇಕಂತೆ, ದೂರ ಇಡಬೇಕಾಗಿರುತ್ತೆ. ಆ ತರ ನಮ್ಮ ಮನಸ್ಸನ್ನ ಏನ್ ಮಾಡ್ಬೇಕಾಗುತ್ತೆ, ನಾವು ಪರಿವರ್ತನೆ ಮಾಡ್ಕೊಳ್ಬೇಕಾಗುತ್ತೆ. ನೀವು ನಮ್ಮ ಮನಸ್ಸುಗಳು ಚಂಚಲವಾಗಿ ಇರುತ್ತೆ ಅನೇಕ ಸರಿ. ನೀವು ಆದಿಕಾಂಡದಲ್ಲಿ ನೋಡ್ಬೇಕಾದ್ರೆ, ಮೋಶೆ
ಇಸ್ರಾಯೇಲ್ ಜನರನ್ನು ಐಗುಪ್ತ ದೇಶದಿಂದ ಕರ್ಕೊಬರೋ ಸಂದರ್ಭದಲ್ಲಿ ಈ ಫರೋಹನ ಹೃದಯ ಹೆಂಗಿತ್ತಂದ್ರೆ ಒಂದು ಸತಿ ಅವ್ರನ್ನ ಬಿಡೋದು, ಒಂದ್ ಸತಿ ಮತ್ತೆ ಅವ್ರನ್ನ ಬಿಡದಿರೋದು, ಆ ತರ ಒಂದು ಚಂಚಲ ಮನಸ್ಸು ಏನಾಗಿದೆ, ಪರಿವರ್ತನೆ ಇಲ್ಲದ ಮನಸ್ಸು ನಮಗಿರಬಾರದು. ಒಂದು ಸತಿ ನಾವು ದೇವ್ರ ಭಯದಿಂದ ನಾವೇನ್ ಮಾಡಬಹುದು, ಪಾಪವನ್ನ ಮಾಡದಿರ ಇರಬಹುದು. ಮತ್ತೆ ಅದೇ ದೇವ್ರ ಭಯ ಇಲ್ದಿರ ನಾವೇನಾಗ್ತಾ ಇದೀರಿ, ಪಾಪವನ್ನ ಮಾಡುವಂತರಾಗಿದ್ದೀರಿ. ದೇವರ ಮಕ್ಕಳೇ, ನಮ್ಮ ಮನಸ್ಸು ಕ್ರಿಸ್ತನನ್ನ ನಂಬುವುದಾದ್ರೆ ಹೆಂಗಂದ್ರೆ ನಮ್ಮ ಪೂರ್ಣ ಮನಸ್ಸು ಏನಂದ್ರೆ ಪರಿವರ್ತನೆ ಆಗಬೇಕು. ಇದನ್ನ ಏನಾಗ್ತದೆ ಇಲ್ಲಿ ಪೇತ್ರನು ಹೇಳ್ತಾನೆ, ನಿಮ್ಮ ಪಾಪವನ್ನು ಪರಿಹಾರವಾಗುವುದಕ್ಕೆ ನಿಮ್ಮಲ್ಲಿ ಪ್ರತಿಯೊಬ್ಬನು ದೇವರ ಕಡೆಗೆ ತಿರುಗಿಕೊಂಡು ಯೇಸು ಕ್ರಿಸ್ತನ ಹೆಸರಿನ ಮೇಲೆ ದೀಕ್ಷಾಸ್ನಾನ ಮಾಡಿಸಿಕೊಳ್ಳಿರಿ. ಇದು ಏನಾಗಿದೆ, ಇದು ಒಂದು ಒಳ್ಳೆಯ ಮಾರ್ಗವಾಗಿದೆ. ನೋಡಿ ದೇವರ ಮಕ್ಕಳೇ, ಪರಲೋಕ ರಾಜ್ಯಕ್ಕೆ ನಾವು ಹೋಗಬೇಕಂದ್ರೆ ಮಾರ್ಗಗಳಿದೆ. ಒಂದು ರಾಜ್ಯ ಮಾರ್ಗ ಇದೆ, ಒಂದು ಕಳ್ಳ ಮಾರ್ಗ ಇದೆ. ಇವತ್ತು ನಾವು ರಾಜ್ಯ ಮಾರ್ಗದಲ್ಲಿ ಹೋಗಬೇಕಂದ್ರೆ ನಾವು ಕರ್ತನನ್ನ ಸ್ವಾಮಿ ಸ್ವಾಮಿ, ಯೇಸುವನ್ನ ಸ್ವಾಮಿ ಸ್ವಾಮಿ ಅನ್ನೋರೆಲ್ಲ ದೇವರ ರಾಜ್ಯಕ್ಕೆ ಬರಲ್ಲ ಅಂತ ಹೇಳಿ ದೇವರು ಹೇಳಿದ್ದಾರೆ. ಯಾಕೆ ಹೇಳಿದ್ದಾರೆ ಅಂದ್ರೆ, ಸ್ವಾಮಿ ಸ್ವಾಮಿ ಅನ್ನೋರೆಲ್ಲ ದೇವರ ರಾಜ್ಯಕ್ಕೆ ಬರಲ್ಲ. ನಮ್ಮ ಮಾರ್ಗ ಹೆಂಗಿರ್ಬೇಕಂದ್ರೆ ರಾಜ್ಯ ಮಾರ್ಗದಲ್ಲಿ ಇರ್ಬೇಕು. ನಾವು ಹೋಗುವ ಮಾರ್ಗ ಹೆಂಗಿರ್ಬೇಕಂದ್ರೆ ನಮ್ಮ ಮನಸ್ಸು ಪರಿವರ್ತನೆ ಆಗಿರ್ಬೇಕು. ಯೇಸು ಕ್ರಿಸ್ತನನ್ನ ಏನಂತೆ, ನಮ್ಮ ಪಾಪದಿಂದ ಪರಿಹಾರಕ್ಕೋಸ್ಕರ ನಾವೇನು ಮಾಡ್ಬೇಕಂದ್ರೆ ಯೇಸು ಕ್ರಿಸ್ತನನ್ನ ನಾವು ಸ್ವೀಕಾರ ಮಾಡ್ಕೊಳ್ಬೇಕು ಅಂತ ಅಲ್ಲಿ ಇಲ್ಲಿ ಹೇಳುತ್ತೆ. ಮತ್ತೆ ಅದೇ ನಾವು ನೋಡುವುದಾದ್ರೆ ಅನೇಕರು ಇವತ್ತು ಸಭೆಗಳಿಗೆ ಹೋಗ್ತಾ ಇದಾರೆ, ಅನೇಕರು ಕ್ರಿಸ್ತನಲ್ಲಿ ತಿಳ್ಕೊಂತ ಇದಾರೆ. ಅವರೆಲ್ಲ ನಮ್ಗೆ ಮಕ್ಕಳಿಲ್ಲ, ನಮ್ಗೆ ದೇವ್ರು ಒಳ್ಳೆ ಕೆಲಸ ಮಾಡ್ತಾರೆ. ದೇವರು ಖಂಡಿತವಾಗಿ ನಿಮ್ಗೆ ಒಳ್ಳೆ ಕೆಲಸವನ್ನ ಮಾಡೇ ಮಾಡ್ತಾರೆ. ಆದ್ರೆ ಫಸ್ಟ್ ನಾವು ಏನಾಗ್ಬೇಕಂದ್ರೆ ಅದ್ಭುತ ಕಾರ್ಯಗಳಿಗೋಸ್ಕರ ದೇವ್ರನ್ನ ನಂಬೋದಲ್ಲ. ನಮ್ಮ ಮನಸ್ಸು ಏನಾಗ್ಬೇಕು, ಪಾಪದಿಂದ ನಮ್ಮನ್ನ ಬಿಡುಗಡೆ ಆಗಬೇಕು. ನಮ್ಮ ಮೇಲೆ ಒಂದು ಹತ್ಯಾ ಆರೋಪ ಇದೆ ಅಂತ ಹೇಳಿ ಏನ್ ಮಾಡ್ಬೇಕು, ನಾವು ತಿಳಿದುಕೊಳ್ಬೇಕು. ನಮಗೋಸ್ಕರ ಒಬ್ಬ ದೇವರು ಬಂದು ನಮಗೋಸ್ಕರ, ನಮ್ಮ ಪಾಪಗಳಿಗೋಸ್ಕರ, ನಮ್ಮ ಶಿಕ್ಷೆಗಳಿಗೋಸ್ಕರ ಯೇಸು ಸ್ವಾಮಿ ನಮಗೋಸ್ಕರ ಬಲಿಯಾಗಿದ್ದಾರೆ ಎಂಬ ಒಂದು ಅರಿವು, ಆ ಪಾಪ ಕ್ಷಮಾಪಣೆ ಏನ್ ಮಾಡಬೇಕು, ನಮ್ಮ ಹೃದಯಗಳಲ್ಲಿ ಬರಬೇಕು. ಆಗ ನಾವು ಏನ್ ಮಾಡ್ಬೇಕಂದ್ರೆ ಯೇಸು ಸ್ವಾಮಿನ ಅರ್ಥಕೊಳ್ದಾಗ ಅದು ನಮಗೇನಾಗಿದೆ, ಒಂದು ರಾಜ್ಯ ಮಾರ್ಗವಾಗಿದೆ. ದೇವರ ಮಕ್ಕಳೇ, ನಾವು ಗಮನ ಬಿಟ್ಟು ನೋಡ್ಬೇಕು. ಅನೇಕರು ಈ ಸಂದರ್ಭಗಳಲ್ಲಿ ಅನೇಕರು ಯಾವ ತರ ಬರ್ತಾ ಇದಾರೆ ಅಂದ್ರೆ, ಅನೇಕರು ಪಕ್ಕದವ್ರನ್ನ ಯಾವ ತರ ಕರ್ಕೊಂಡ್ ಬರ್ತಾ ಇದಾರೆ ಅಂದ್ರೆ ಚರ್ಚ್ಗಳಿಗೆ, ಮಕ್ಕಳಿಲ್ಲ ನಿಮಗೆ, ಚರ್ಚ್ಗೆ ಬರ್ರಿ, ದೇವ್ರು ನಿಮ್ಗೆ ಮಕ್ಕಳು ಕೊಡ್ತಾರೆ ಅಂತಲ್ಲ. ಇದಲ್ಲ ಸುವಾರ್ತೆಯನ್ನು ನಾವು ಸಾರಬೇಕಾಗಿರೋದು. ಅವತ್ತು ಪೇತ್ರ ಈ ಸುವಾರ್ತೆಯನ್ನ ಸಾರಿ 3,000 ಜನ ಏನ್ ಮಾಡ್ತಾರೆ, ರಕ್ಷಣೆಯನ್ನ ಹೊಂದ್ತಾ ಇದಾರೆ. ದೇವರ ಮಕ್ಕಳೇ, ಇದು ಒಂದು ಬಂಡೆಯ ಮೇಲೆ ಕಟ್ಟುವ ಒಂದು ಮನೆಯಾಗಿದೆ. ಇದು ಸ್ವರ್ಗಕ್ಕೆ ಹೋಗಬೇಕಾಗಿರೋ ಒಂದು ಮಾರ್ಗವಾಗಿದೆ. ದೇವರ ಮಕ್ಕಳೇ, ಈ ಒಂದು ಮನಸ್ಸು ಪರಿವರ್ತನೆ ಇಲ್ದಿರ ನಾವು ದೇವರನ್ನ 20 ಅಲ್ಲ 30 ವರ್ಷ ಅಲ್ಲ, ನಾವು ಸಾಯೋ ತನಕ ನಮ್ಮ ಮನಸ್ಸು ಪರಿವರ್ತನೆ ಇಲ್ಲದಿರ ನಾವೇನ ದೇವರನ್ನ ನಂಬುದಾದ್ರೆ ನಾವು ಸ್ವರ್ಗಕ್ಕೆ ಖಂಡಿತ ಹೋಗೋದಿಲ್ಲ. ಮೊದಲನೇದಾಗಿ ನಾವು ಪಾಪ ಪರಿಹಾರಕ್ಕೋಸ್ಕರ ನಮ್ಮ ಜೀವಿತವನ್ನು ನಾವು ಪಾಪಗಳಲ್ಲಿ ಇದ್ದೀರಿ, ದೇವ್ರು ನಮ್ಗೆ ಪಾಪಕ್ಕೋಸ್ಕರ ಬಂದಿದ್ದಾರೆ. ಯೇಸು ನಾವು ನಮ್ಮ ಪಾಪಗಳನ್ನ ತೀರ್ಸ್ಕೊಬೇಕು ಅಂತ ಹೇಳಿ ನಾವೇನ್ ಮಾಡ್ಬೇಕು, ಯೇಸು ಕ್ರಿಸ್ತನನ್ನ ನಂಬಬೇಕು ಅಂತ ಇಲ್ಲಿ ಏನ್ ಹೇಳ್ತಾ ಇದಾರೆ, ಪೇತ್ರನು ಹೇಳ್ತಾ ಇದಾರೆ. ಆಗ ಏನ್ ಮಾಡ್ತಾ ಇದಾರೆ, 3,000 ಜನ ಏನ್ ಮಾಡ್ತಾ ಇದಾರೆ, ಅಲ್ಲಿ ರಕ್ಷಣೆಯನ್ನು ಹೊಂದ್ತಾ ಇದಾರೆ. ದೇವರ ಮಕ್ಕಳೇ, ನಾವು ಈ ಪರಿವರ್ತನೆ ಅಂದ್ರೆ ಹೆಂಗಿರುತ್ತೆ, ಈ ಪಾಪ ಕ್ಷಮಾಪಣೆ ಹೆಂಗಿರುತ್ತೆ ಅಂತ ನಾವು ನೋಡೋದಾದರೆ, ಲೂಕನಿಗೆ ಬರೆದ ಸುವಾರ್ತೆ 15ನೇ ಅಧ್ಯಾಯ 11ನೇ ವಾಕ್ಯದಲ್ಲಿ ದೇವರು ಒಂದು ಸಾಮ್ಯವನ್ನು ಹೇಳ್ತಾ ಇದ್ದಾರೆ. ಒಂದು ಐಶ್ವರ್ಯವಂತನು ಇರ್ತಾನೆ. ಆ ಐಶ್ವರ್ಯವಂತನಿಗೆ 2 ಗಂಡು ಮಕ್ಕಳು ಇರ್ತಾರೆ. ಒಬ್ಬ ಕಿರಿಯನು, ಒಬ್ಬನು ಚಿಕ್ಕವನು, ಒಬ್ಬನು ದೊಡ್ಡವನು, ಒಬ್ಬನು ಚಿಕ್ಕವನು ಇರ್ತಾನೆ. ಈ ಚಿಕ್ಕವನು ಏನ್ ಮಾಡ್ತಾನೆ, ತಂದೆ ಬಳಿಗೆ ಹೋಗಿ, ತಂದೆ ನನಗೆ ಬೇಕಾಗಿರುವ ಎಲ್ಲ ಆಸ್ತಿ, ನನಗೆ ಬರಬೇಕಾದ ಪಾಲೆಲ್ಲ ಕೊಡು ಅಂತ ಹೇಳಿದಾಗ ತಂದೆ ಏನ್ ಮಾಡ್ತಾರೆ, ಸ್ವಲ್ಪ ದಿನ ಆದ್ಮೇಲೆ ಎಲ್ಲವನ್ನ ಕೂಡಿಸಿ ಆ ಮಗನಿಗೆ ಕೊಡ್ತಾರೆ. ಆದ್ರೆ ಆ ಚಿಕ್ಕ ಮಗ, ಹಿರಿಯ ಮಗ ಏನ್ ಮಾಡ್ತಾನಂದ್ರೆ ಅದನ್ನ ಎತ್ಕೊಂಡು ಹೋಗಿ ದೂರ ದೇಶದಲ್ಲಿ ಪಟಿಂಗನಾಗಿ ಜೀವನ ಮಾಡ್ತಾನೆ. ಅವನಿಗೆ ಮನಸ್ಸಿಗೆ ಬಂದಂಗೆ ತಂದೆ ದೂರ ದೇಶದಿದ್ದಾರೆ, ಇವನು ಅದ್ರಿಗೆ ದೂರ ದೇಶದಲ್ಲಿ ಹೋಗಿದ್ದಾನೆ. ಅವನಿಗೆ ಮನಸ್ಸಿಗೆ ಬಂದಂಗೆ ಕುಡಿಯೋದು, ತಿನ್ನೋದು, ಅವನಿಗೆ ಏನು ಬೇಕಾಗಿದ್ದೋ, ಅವನಿಗೆ ಏನೇನು ಮಾಡಬೇಕಾಗಿದ್ದೋ, ಅವನಲ್ಲಿ ಪಾಪ ಏನೇನು ಮಾಡ್ಬೇಕನ್ನಿಸ್ತದೆಯೋ ಆ ಪಾಪವನ್ನೆಲ್ಲ ಮಾಡ್ತಾನೆ. ಪಾಪವನ್ನೆಲ್ಲ ಮಾಡಿದಾಗೆ ಆ ಊರಿಗೊಂದು ಬರ ಬರುತ್ತೆ. ಆ ಬರ ಬಂದಾಗ ಮನುಷ್ಯ ಏನ್ ಮಾಡ್ತಾ ಇದ್ದಾನೆ ಅಂದ್ರೆ, ಆ ಮಗ ಕೆಲಸ ಎಲ್ಲೂ ಸಿಕ್ಕದಿರ ಇರೋ ದುಡ್ಡೆಲ್ಲ ಖಾಲಿ ಮಾಡ್ಕೊಂಡು ಖರ್ಚಾಗಿ ಹಂದಿ ಮೇಸಕ್ಕೆ ಏನ್ ಮಾಡ್ತಾ ಇದ್ದಾನೆ, ಹೋಗುವಂತನಾಗಿದ್ದಾನೆ. ಈ ಹಂದಿ ಮೇಸಕ್ಕೆ ಹೋದಾಗ ಅವನಿಗೊಂದು ಪಾಪದ ಅರಿವು ಉಂಟಾಗುತ್ತೆ. ಏನ್ ಉಂಟಾಗುತ್ತೆ ಅಂದ್ರೆ, ನಮ್ಮ ತಂದೆ ಮನೆಯಲ್ಲಿ ಇದ್ದಿದ್ರೆ ಈ ಹಂದಿಗೆ ಹಾಕಿರೋ ಊಟವನ್ನ ನಾನು ತಿನ್ನೋಂತ ಅವಶ್ಯಕತೆ ಇರ್ಲಿಲ್ಲಲ್ಲ ಅಂತೇಳಿ ಏನ್ ಮಾಡ್ತಾನೆ, ಒಂದು ಅರಿವು ಉಂಟಾಗುತ್ತೆ. ಇದು ಪಶ್ಚಾತ್ತಾಪ ಅನ್ನೋದು. ಅವನಿಗೇನ್ ಅನ್ಸುತ್ತೆ, ನಮ್ಮ ತಂದೆ ಮನೆಯಲ್ಲಿ ನಾನೊಂದು ಮನೆ ಕೆಲಸದವನಾಗಿದ್ರೆ ನನಗಿಂತ ಪರಿಸ್ಥಿತಿ ಇರ್ಲಿಲ್ಲ. ಇವತ್ತು ಹಂದಿ ಮೇಯಿಸುವಂತ ಊಟದ ಆಹಾರನ್ನು ನಾನು ತಿನ್ನೋಕೋದ್ರು ಅದು ಸಿಕ್ಕಿಲ್ಲ ಅನ್ನೋ ಒಂದು ಪರಿವರ್ತನೆ ಅವನಿಗೆ ಏನಾಗುತ್ತೆ, ಆಲೋಚನೆ ಅವನಿಗೆ ಬರುತ್ತೆ. ಈ ಆಲೋಚನೆ ನಮಗೂ ಬರ್ಬೇಕು. ಅವನು ಈ ಆಲೋಚನೆಯನ್ನು ತಿಳ್ಕೊಂಡು ಅವನ ಮನಸ್ಸು ಏನಾಗುತ್ತೆ, ಪರಿವರ್ತನೆ ಆಗುತ್ತೆ.
ಆ ಪರಿವರ್ತನೆ ಆದಾಗ ಏನ್ ಮಾಡ್ತಾನೆ, ಆ ಜಾಗದಲ್ಲಿ ಅವನು ಅಲ್ಲೇ ಬಿಟ್ಟು ಏನ್ ಮಾಡ್ತಾನೆ, ಹಿಂತಿರುಗಿ ತನ್ನ ತಂದೆಯ ಮನೆಗೆ ಬರ್ತಾ ಇದ್ದಾನೆ. ತಂದೆಯ ಮನೆಗೆ ಬಂದಾಗ ದೂರದಿಂದ ನೋಡಿದ ತಂದೆ ಏನ್ ಮಾಡ್ತಾರೆ, ಹೋಗ್ತಾರೆ, ಅವನಿಗೆ ಅಪ್ಕೊಂತಾರೆ. ನನ್ನ ಮಗನಿಗೆ ಕಾಲಲ್ಲಿ ಚಪ್ಪಲಿ ಇಲ್ಲ, ಕಾಲಿಗೆ ಚಪ್ಪಲಿ ತಗೊಂಡ್ರಿ, ಹೊಸ ಉಡುಗೊರೆ ತಗೊಂಡ್ರಿ, ಅವನಿಗೆ ಉಂಗುರವನ್ನು ತೊಡಸಿ ಏನ್ ಮಾಡ್ತಾರೆ, ಹಬ್ಬವನ್ನ ಮಾಡ್ತಾರೆ. ದೇವರ ಮಕ್ಕಳೇ, ಇಲ್ಲಿ ನೀವು ವಿಶೇಷವಾಗಿ ಗಮನ ಇಡಬೇಕಾಗಿರೋದು ಏನಂದ್ರೆ, ಅವನ ಮನಸ್ಸು ಪರಿವರ್ತನೆ ಆಗಿರ್ಲಿಲ್ಲ ಅಂದಿದ್ರೆ ಆ ಹಂದಿಗೆ ಸಿಕ್ಕಿರೋ ಊಟ ಕೂಡ ಸಿಗದಿರ ಏನಾಗ್ಬೋದಾಗಿತ್ತು, ಅವನು ಸತ್ತೋಗ್ಬೋದಾಗಿತ್ತು. ಕರೆಕ್ಟಾ ಸುಳ್ಳ? ಆದ್ರೆ ಅವನು ಹಿಂತಿರುಗಿ ಬಂದಾಗ, ಪರಿವರ್ತನೆ ಆದಾಗ ಅವನ ಮನಸ್ಸು, ಅವನು ಬಂದಾಗ ಅವನಿಗೆ ಕಾಣದಿರೋ ಒಂದು ಆಶೀರ್ವಾದ ಇತ್ತು. ಏನಿರ್ಬೋದು ಹೇಳಿ ಅದು? ಅವನೇನಂತ ಯೋಚನೆ ಮಾಡ್ಕೊಂಡ್ರು, ನನ್ನ ತಂದೆಯ ಮನೆಯಲ್ಲಿ ಕೂಲಿ ಆಡಿದಾರಲ್ಲ ಆ ತರ ಒಂದು ಕೆಲಸ ಮಾಡಿ ಊಟ ತಿನ್ನೋಣ ಅನ್ಕೊಂಡ್ಬಂದು. ಆದ್ರೆ ತಂದೆ ಏನ್ ಮಾಡಿದ್ರು, ಅವನಿಗೆ ಒಳ್ಳೆ ಉಡುಗೊರೆಯನ್ನು ಕೊಡಿಸಿದ್ರು, ಹೊಸ ಬಟ್ಟೆಯನ್ನು ಕೊಟ್ರು, ಹೊಸ ಚಪ್ಪಲಿಯನ್ನು ಕೊಟ್ರು. ಇದು ಕಾಣದಿರೋ ಆಶೀರ್ವಾದ. ದೇವರ ಮಕ್ಕಳೇ, ಇವತ್ತು ನಾವು ದೇವರನ್ನ ಮನ ಪರಿವರ್ತನೆಯಿಂದ ನಾವು ಯೇಸು ಸ್ವಾಮಿ ಬಂದಾಗ ನಮಗೆ ಬೇಕಾದ ಆಶೀರ್ವಾದ ನಮಗೆ ಕಾಣದೆ ಬರುತ್ತೆ. ನಾವು ಬೇರೆ ಆ ಆಶೀರ್ವಾದಕ್ಕೋಸ್ಕರ ಯೇಸುವನ್ನ ಹುಡುಕಿ ಬರೋದಲ್ಲ, ನಮ್ಮ ಮನಸ್ಸು ಪರಿವರ್ತನೆ ಆಗ್ಬೇಕು. ದೇವರ ಮಕ್ಕಳೇ, ಇದು ಯೇಸು ಸ್ವಾಮಿಗೆ ಇಷ್ಟ. ಈ ಇಷ್ಟನೇ ನಿಮ್ಮನ್ನ ಪರಲೋಕ ರಾಜ್ಯಕ್ಕೆ ಕರ್ಕೊಂಡು ಹೋಗೋದು. ನಮ್ಮ ಮನಸ್ಸು ಪರಿವರ್ತನೆ ಆಗಿಲ್ಲ ಅಂದ್ರೆ ನಾವು ಕ್ರೈಸ್ತರನ್ನ ಕರೆಕ್ಟ್ ಆಗಿ ಅರ್ಥಕೊಂಡಿಲ್ಲ ಅಂತ. ನಮ್ಮ ಪಾಪ ಜೀವಿತವನ್ನು ನಾವು ಬಿಟ್ಟು, ಈ ಪಾಪವಾದ ಅರಿವು ನಮಗೆ ಆಗ್ದಿರಾ, ನಾವು ನಮ್ಮ ಮನಸ್ಸು ಪರಿವರ್ತನೆ ಆಗ್ದಿರಾ, ನಾವು ಚರ್ಚ್ಗೆ ಯಾವಾಗ ಹೋಗಿ ಕುತ್ಕೊಂಡ್ರು ನಮಗೆ ಅದರಲ್ಲಿ ಆಶೀರ್ವಾದ ಇಲ್ಲ. ದೇವರ ಮಕ್ಕಳೇ, ನಮ್ಮ ಮನಸ್ಸು ನಾವು ಪಾಪ ನಾವು ಮಾಡಿದ್ದೀರಿ, ನಾವು ಪಾಪವನ್ನು ತೊಳ್ಕೊಬೇಕು, ನಾವು ನೀತಿಯಾಗಿ ನಡಿಬೇಕು ಎಂಬ ಒಂದು ಮನಸ್ಸು, ನಮ್ಮ ಮನಸ್ಸು ತಿರುಗಬೇಕು. ಅದೇ ರೀತಿ ನೀವು ನೋಡಬಹುದು, ಸುಂಕದವನು ಮತ್ತು ಪರಿಸಾಯರು ಪ್ರಾರ್ಥನೆ ಮಾಡಕ್ ಹೋಗ್ತಾರೆ ದೇವಾಲಯಕ್ಕೆ. ಆ ಸುಂಕದವನು ಆ ಪರಿಸಾಯನ ಏನ್ ಪ್ರಾರ್ಥನೆ ಮಾಡ್ತಾನೆ, ಸ್ವಾಮಿ ನಾನು ತಪ್ಪದೆ ದಶಂಭಾಗ ಆಗ್ತಾ ಇದೀನಿ, ನಾನು ಪಾಪ ಮಾಡ್ತಲ್ಲ, ಆ ಸುಂಕದವನ ತರ ನಾನು ನಡೀತಲ್ಲ ಅಂತೇಳಿ ಏನ್ ಮಾಡ್ತಾನೆ, ಅವನು ಪ್ರಾರ್ಥನೆ ಮಾಡ್ತಾನೆ. ಆದ್ರೆ ಈ ಸುಂಕದವನು ಏನ್ ಮಾಡ್ತಾನೆ, ದೇವರೇ ಅಪ್ಪ ನನ್ನ ಪಾಪಿ ಅಂತೇಳಿ ಏನೋ ಎದೆ ಬಡ್ದುಕೊಳ್ತಾನೆ, ಅಳ್ತಾನೆ ಯೇಸು ಸ್ವಾಮಿ ಹತ್ರ. ಅವನ ಮನಸ್ಸು ಏನಾಯ್ತು, ಪರಿವರ್ತನೆ ಆಯ್ತು. ಹೋಗುವಾಗ ನೀತಿವಂತನು ಅಂತೇಳಿ ಬೈಬಲ್ ಬರ್ದಿದೆ. ಯಾರು? ಆ ಸುಂಕದವನು. ದೇವರ ಮಕ್ಕಳೇ, ಇವತ್ತು ನಾವು ಅಷ್ಟೇ. ದೇವರ ಮಕ್ಕಳೇ, ನಾವು ನಮ್ಮ ಪಾಪವನ್ನು ಅರಿಕೆ ಮಾಡ್ಕೋಬೇಕು. ನಾವು ಪಾಪದ ಕಡೆಯಿಂದ ಏನ್ ಮಾಡಬೇಕು, ತಿರುಗಿ ಯೇಸು ಕಡೆ ಬರಬೇಕು. ಇದು ಯೇಸು ಸ್ವಾಮಿ ನಿಜವಾದ ಪರಲೋಕಕ್ಕೆ ಹೋಗುವಂತ ಮಾರ್ಗ. ಇದೇ ತರ ಈ ಅಪೊಸ್ತಲರಾದ ಪೌಲರು ಇದೇ ವಾಕ್ಯವನ್ನು ಹೇಳಿ ಜನರು 3,000 ಜನರು ಏನಾಗ್ತಾರೆ, ಶಿಷ್ಯರ ಮಂಡಳಿಗೆ ಸೇರ್ಕೊಂತಾರೆ, ರಕ್ಷಣೆ ಹೊಂದ್ತಾರೆ. ಇವತ್ತು ನೀವು ನಮ್ಮ ಜೀವಿತಗಳಲ್ಲಿ ಪರೀಕ್ಷೆ ಮಾಡಿ ನೋಡ್ರಿ. ಇವತ್ತು ನಾವು ಯಾವ ರೀತಿ ನಾವು ಯೇಸು ಸ್ವಾಮಿನ ಅರ್ಥಕೊಂಡಿದ್ದೀರಿ, ಯೇಸು ಏನಕ್ಕೋಸ್ಕರ ನಾವು ಅರ್ಥಕೊಂಡಿದ್ದೀರಿ, ನಾವು ದೇವರ ಹತ್ರ ಆಶೀರ್ವಾದಕ್ಕೆ ಅರ್ಥಕೊಂಡಿದ್ದೀರಾ, ದೇವ್ರು ನಮ್ಗೇನೋ ಒಂದು ಕೊಡ್ತಾರೆ ಅಂತೇನೆ ನಾವು ಇಷ್ಟ ಬಿದ್ದಿ ಯೇಸು ಸ್ವಾಮಿನ ಅರ್ಥಕೊಂಡಿದ್ದೀರಾ, ಆದ್ರೆ ನಿನ್ನ ಪಾಪ ಜೀವಿತವನ್ನು ತೊಳೆದುಕೊಳ್ಳೋದಕ್ಕೆ ಯೇಸುವನ್ನ ಅರ್ಥಕೊಂಡಿದೀಯ ಅಂತ ನೋಡ್ರಿ. ದೇವರ ಮಕ್ಕಳೇ, ಇಲ್ಲಿ ದೇವರ ವಾಕ್ಯ ಹೇಳುತ್ತೆ, ನಿಮ್ಮ ಪಾಪಗಳ ಪರಿಹಾರವಾಗುವುದಕ್ಕೆ ನಿಮ್ಮಲ್ಲಿ ಪ್ರತಿಯೊಬ್ಬನು ದೇವರ ಕಡೆಗೆ ತಿರುಗಿದುಕೊಂಡು ಯೇಸು ಕ್ರಿಸ್ತನ ಹೆಸರಿನ ಮೇಲೆ ದೀಕ್ಷಾಸ್ನಾನ ಮಾಡಿಸಿಕೊಳ್ಳಿ. ನೋಡಿ, ನಮ್ಮ ಪಾಪವನ್ನು ನಾವು ಅರ್ಥಿಕೊಂಡು ನಮ್ಮ ಮನಸ್ಸು ಪರಿವರ್ತನೆ ಆಗಿ, ಹೌದು ಸ್ವಾಮಿ, ನಾನು ಮೊದಲನೇ ಜೀವಿತ ನನ್ನ ಪಾಪವಾಗಿತ್ತು, ಇವತ್ತು ನಾನು ಆ ಪಾಪವೆಲ್ಲ ನನಗೆ ಗೊತ್ತಾಗಿದೆ ಸ್ವಾಮಿ, ಇನ್ನು ಮೇಲೆ ನಾನು ಪಾಪ ಮಾಡಲ್ಲ ಅಂತ ನಮ್ಮ ಜೀವಿತವನ್ನು, ನಮ್ಮ ಮನಸ್ಸು ಪರಿವರ್ತನೆ ಆದಾಗ ಆಮೇಲೆ ಯೇಸುವಿನ ಹೆಸರಿನಲ್ಲಿ ನೀವೇನ್ ಮಾಡಬೇಕು, ಯೇಸು ಕ್ರಿಸ್ತನ ಹೆಸರಲ್ಲಿ ದೀಕ್ಷಾಸ್ನಾನ ಮಾಡಿಸಿಕೊಳ್ಳಿರಿ, ಆಗ ನೀವು ಪವಿತ್ರ ಆತ್ಮ ದಾನವನ್ನು ಹೊಂದುವಿರಿ ಅಂತ ಹೇಳ್ತಾರೆ. ದೇವರ ಮಕ್ಕಳೇ, ಇವತ್ತು ನಮ್ಮ ಜೀವಿತ ನಾವು ಯಾವ ಮಾರ್ಗದಲ್ಲಿ ಹೋಗ್ತಾ ಇದ್ದೀರಿ ಇವತ್ತು ನಿಮ್ಗೆ ಗೊತ್ತಾಯ್ತಾ? ನೀವು ರಾಜ ಮಾರ್ಗದಲ್ಲಿ ಹೋಗ್ತಾ ಇದ್ದೀರಾ? ಹಂಗಾದ್ರೆ ಕಳ್ಳ ಮಾರ್ಗದಲ್ಲಿ ನೀವು ಪರಲೋಕ ರಾಜ್ಯಕ್ಕೆ ಹೋಗ್ಬೇಕು ಅಂತ ಏನೋ ಆಸೆ ಬೀಳೋದಾದ್ರೆ ದೇವರ ಮಕ್ಕಳೇ, ಅದು ಅಸಾಧ್ಯ ಮಗಳೇ. ನೀವು ಹೋಗ್ಬೇಕಾಗಿರೋದು ರಾಜ್ಯ ಮಾರ್ಗದಲ್ಲಿ ಹೋಗ್ಬೇಕು. ಆ ರಾಜ್ಯ ಮಾರ್ಗನೇ ಇದು. ನಿಮ್ಮ ಮನಸ್ಸು ಪರಿವರ್ತನೆ ಆಗದಿನ ನೀವು ಹೋಗಕ್ಕೆ ಖಂಡಿತ ಸಾಧ್ಯ ಇಲ್ಲ ಅಂತ ನಾನು ಹೇಳ್ತಾ ಇದ್ದೀನಿ. ದೇವರ ಮಕ್ಕಳೇ, ಇವತ್ತು ನೀವು ತಿಳಿದುಕೊಳ್ಬೇಕು, ನನ್ನ ಜೀವಿತ ದೇವರೇ, ಇವತ್ತು ನನ್ನ ಜೀವಿತ ಯಾವ ರೀತಿ ಇದೆ ಸ್ವಾಮಿ, ನನ್ನ ಜೀವಿತ ಇವತ್ತು ನಾನು ನನ್ನ ಪಾಪಗಳನ್ನು ಅರ್ಥಕೊಂಡು ನಾನು ಹೋಗ್ತಾ ಇದೀನ? ಇಲ್ಲ ದೇವರೇ, ಇಲ್ಲ. ಆದ್ರೆ ಸ್ವಾಮಿ, ಇವತ್ತು ನಾನು ಅರ್ಥಕೊಳ್ತಾ ಇದ್ದೀನಿ ಸ್ವಾಮಿ, ನನ್ನ ಮನಸ್ಸು ಪರಿವರ್ತನೆ ಮಾಡು ಸ್ವಾಮಿ, ನನ್ನ ಪಾಪ ನನಗೆ ಅರಿವು ಮಾಡು ಸ್ವಾಮಿ ಅಂತೇಳಿ ಇವತ್ತು ನಿಮ್ಮ ಜೀವಿತವನ್ನ, ನಿಮ್ಮ ಬದುಕನ್ನ ನೀವು ಯೇಸುಗೆ ಮನಪೂರ್ವಕವಾಗಿ ಸಮರ್ಪಿಸಿದ್ದೇವರ ಮಕ್ಕಳೇ. ನಿಮ್ಮ ಮನಸ್ಸು ಪರಿವರ್ತನೆ ಆಗಲಿ ದೇವರ ಮಕ್ಕಳೇ. ನಿಮ್ಮ ಮನಸ್ಸು ಪರಿವರ್ತನೆ ಆಗಿಲ್ಲ ಅಂದ್ರೆ ಏನಕ್ಕೂ ಪ್ರಯೋಜನ ಇಲ್ಲ ಸ್ವಾಮಿ ಅಂತ ಹೇಳಿ ನೀವು ತಿಳಿದುಕೊಂಡು ನಿಮ್ಮ ಮನಸ್ಸನ್ನ ಪರಿವರ್ತನೆ ಮಾಡಿಕೊಂಡು ನೀವು ಒಂದು ಒಳ್ಳೆಯ ಶಿಷ್ಯರನ್ನಾಗಿ, ಸಂಘವಾಗಿ ನೀವು ಕಟ್ಟಬೇಕಂತ ಹೇಳಿ ನಿಮ್ಮಲ್ಲಿ ನಾನು ಬೇಡ್ಕೊಳ್ಳುತ್ತಾ ಈ ವಾಕ್ಯವನ್ನ ಹೇಳಿ ಮುಗಿಸ್ತಾ ಇದ್ದೀನಿ. ಈ ವಾಕ್ಯವನ್ನ ನೀವು ಅಪೊಸ್ತಲರ ಕೃತ್ಯಗಳು 2ನೇ ಅಧ್ಯಾಯವನ್ನು ನೀವು ಪೂರ್ತಿಯಾಗಿ ಓದಿದ್ರೆ ನಿಮ್ಗೆ ಕ್ಲೀನ್ ಆಗಿ ಗೊತ್ತಾಗುತ್ತೆ.
ದೇವರ ಮಕ್ಕಳು ಇದನ್ನು ಓದಿ, ಅನೇಕ ಸರಿ ಇದನ್ನು ಓದಿ ನೀವು ಆ ನಿಮ್ಮ ಬದುಕನ್ನ ಆ ರೀತಿ ಕಟ್ಕೋಬೇಕು. ಯೇಸುವಿನ ಮಾರ್ಗಕ್ಕೆ ನೀವು ಸ್ವರ್ಗಕ್ಕೆ ಹೋಗಬೇಕಾದ್ರೆ ಈ ವಾಕ್ಯವನ್ನ ನೀವು ಓದಿ ತಿಳಿದುಕೊಳ್ಬೇಕು ಹೇಳಿ ನಿಮ್ಮಲ್ಲಿ ಕೇಳ್ತಾ ಇದ್ದೀನಿ. ದೇವರು ಕೊಟ್ಟ ಈ ಒಳ್ಳೆಯ ಸಮಯಕ್ಕಾಗಿ ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಅಲ್ಲೇ ಪ್ರೈಸ್ ಅಲ್ಲ.